ಹಿಂಭಾಗದಲ್ಲಿರುವ ರವೀಂದ್ರನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅಭಿವೃದ್ಧಿ ಕಾರ್ಯಗಳು ಕುಂಠಿತಗೊಂಡಿರುವುದನ್ನು ಖಂಡಿಸಿ ಕೆಆರ್ಎಸ್ ಪಾರ್ಟಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. 100ಕ್ಕೂ ಅಧಿಕ ವಿದ್ಯಾರ್ಥಿಗಳಿರುವ ಹಾಗೂ ಅನೇಕ ಉದ್ಯಮಿಗಳನ್ನ ನಾಡಿಗೆ ನೀಡಿದ ಇತಿಹಾಸವಿರುವ ಈ ಶಾಲೆಯ ಕಾಮಗಾರಿ ನಡೆಸಿಕೊಡುವುದಾಗಿ ಕಳೆದ ವರ್ಷದ ಅಂಬೇಡ್ಕರ್ ಜಯಂತಿಯಂದು ಮಾನ್ಯ ಶಾಸಕರು ಭರವಸೆ ನೀಡಿದ್ರು. ಆದರೆ ಭರವಸೆ ನೀಡಿ ವರ್ಷ ಕಳೆದರೂ ಯಾವುದೇ ಪ್ರಗತಿ ಕಂಡು ಬಂದಿಲ್ಲ ಎಂದು ಕಾರ್ಯಕರ್ತರು ದೂರಿದ್ದಾರೆ. ಶಾಲೆಯ ಕಾಮಗಾರಿಗಾಗಿ ತರಲಾಗಿದ್ದ ಸುಮಾರು 14 ಮೂಟೆ ಸಿಮೆಂಟ್ ಸರಿಯಾಗಿ ಬಳಕೆಯಾಗದೆ ಕಲ್ಲಾಗಿ ವ್ಯರ್ಥವಾಗಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಶಾಲೆಯ ಆವರಣವು ಸರಿಯಾದ ನಿರ್ವಹಣೆ ಇಲ್ಲದೆ ಪಾಳು ಬಿದ್ದಿದ್ದು, ಇದನ್ನು ಬಳಸಿಕೊಂಡು ಕೆಲವರು ಅನೈತಿಕ ಚಟುವಟಿಕೆಗಳಲ್ಲಿ ತೊಡಗುತ್ತಿದ್ದಾರೆ. ಇದು ಶಾಲೆಯ ಶೈಕ್ಷಣಿಕ ವಾತಾವರಣದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಿದೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕೂಡಲೇ ಎಚ್ಚೆತ್ತುಕೊಂಡು ಶಾಲೆಯ ದುರಸ್ತಿ ಕಾರ್ಯವನ್ನು ಪೂರ್ಣಗೊಳಿಸಿ ಅನೈತಿಕ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು ಅಂತ ಅವರು ಆಗ್ರಹಿಸಿದ್ದಾರೆ. ಒಟ್ಟಿನಲ್ಲಿ ಶಾಸಕರ ನಿರ್ಲಕ್ಷ್ಯದ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ತೀವ್ರ ಅಸಮಾಧಾನ ವ್ಯಕ್ತವಾಗಿದೆ. ನೋಡಿ, ಈ ಶಾಲೆ ಅಭಿವೃದ್ಧಿಗೆ ಅಂತ ತಂದಾಗಿದ್ದ ಸಿಮೆಂಟ್ ಸರಿಸುಮಾರು 19 ರಿಂದ 20 ಚೀಲಗಳು. ಈ ಕಾಂಟ್ರಾಕ್ಟರ್ ಯಾರಿದ್ದಾರೆ ಅಥವಾ ಇಂಜಿನಿಯರ್ ಇವ್ರುಗಳಿಗೆ ಇದು ಶೀಟ್ ಹಾಕಿ ಸೇಫ್ ಆಗಿ ಸಿಮೆಂಟ್ ಇಡಬೇಕು ಅನ್ನೋದೇ ಒಂದು ಪರಿಜ್ಞಾನ ಇಲ್ಲ. ಇಷ್ಟು ಸಿಮೆಂಟ್ ವೇಸ್ಟ್ ಆಯ್ತು. ಒಬ್ಬ ಬಡವ್ರ ಮನೆಗೆ ಒಂದು ದಾರಿದೀಪ ಆಗ್ತಾ ಇತ್ತು, ಒಂದು ಕಷ್ಟಕ್ಕೆ ನಿಯೋಗ ಆಗ್ತಾ ಇತ್ತು. ಇವತ್ತು ಯಾವುದಕ್ಕೂ ನಿಯೋಗ ಆಗ್ದಂಗೆ ಈ ಕೆಲಸ ಮಾಡಿದ್ದಾರೆ. ಇವರು ಬುದ್ಧಿವಂತರೋ ಅವಿದ್ಯಾವಂತರೋ ಗೊತ್ತಿಲ್ಲ. ಬೇಜಾನ್ ದುಡ್ಡು ಬರುತ್ತೆ ಅಂದ್ಬಿಟ್ಟು ಈ ಥರ ವೇಸ್ಟ್ ಮಾಡೋದು ಎಷ್ಟು ಸರಿ? ಇದು ಆಗಿ ಹೆಚ್ಚು ಕಮ್ಮಿ 6 ತಿಂಗಳ ಮೇಲೆ ಆಗಿದೆ. ಸಿಮೆಂಟ್ ಮೂಟೆಯಲ್ಲಿ ಮಿನಿಮಮ್ ಕಮ್ಮಿ ಅಂದರೆ 6 ತಿಂಗಳು ಕಳೆದು ಹೋಗಿದೆ. ಈ ರೀತಿ ಅರ್ಧಬರ್ಧ ಕೆಲಸ ಮಾಡಬೇಡಿ. ದಯವಿಟ್ಟು ಯಾವುದೇ ಆದರೂ ನಿಮ್ಮನೆ ಕೆಲಸ ಅಂತ ಮುತುವರ್ಜಿ ವಹಿಸಿ ಈ ಕೆಲಸ ಕಾರ್ಯಗಳನ್ನ ಮುಗಿಸಿ. ಇವತ್ತಿನ ಒಂದು ವಿಚಾರ ಏನಂದರೆ, ಮೊನ್ನೆ ಲೈವ್ ಮಾಡಿದಂಥ ಈ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆ ರವೀಂದ್ರನಗರ ಅಂದರೆ ಆದಿಚುಂಚನಗಿರಿ ಕಲ್ಯಾಣ ಮಂಟಪ ಹಿಂಭಾಗ ಇರುವಂಥ ಈ ಉನ್ನತ ಶಿಕ್ಷಣದ ಈ ಶಾಲೆ ಸರಿಸುಮಾರು 99 ಮಕ್ಕಳು ಅಂದರೆ 100 ಮಕ್ಕಳ ಒಂದು ಸ್ಟ್ರೆಂತ್ ಇದ್ದಂಥ ವಿದ್ಯಾವಂತರಾದಂಥ ಒಳ್ಳೊಳ್ಳೆ ಹುದ್ದೆಯಲ್ಲಿ ಮತ್ತು ಒಳ್ಳೆ ಬಿಸ್ನೆಸ್ಸಲ್ಲಿರೋವಂಥ ಓದಿರೋಂಥ ಈ ಶಾಲೆಯಲ್ಲಿ ಇದೊಂದು ಜೀರ್ಣೋದ್ಧಾರಕ್ಕೆ ಅಂತ ಅಂಬೇಡ್ಕರ್ ಜಯಂತಿ ಅಂದರೆ 1 ವರ್ಷದ ಹಿಂದೆ ಮಾನ್ಯ ಶಾಸಕರು ಮಾತು ಕೊಟ್ಟು ಇದೊಂದು ಕೆಳಗಡೆ 4 ಫ್ಲೋರನ್ನು ನಾನು ಮುಗಿಸ್ಕೊಡ್ತೀನಿ ಅಂಥೇಳಿ ಮಾತು ಕೊಟ್ಟು 1 ವರ್ಷ ಆಯಿತು ಅಂಬೇಡ್ಕರ್ ಜಯಂತಿಗೆ. ಆದರೆ ಇಲ್ಲೇನಾಗಿದೆ ಸಮಸ್ಯೆ ಇಷ್ಟೇ, ಅಲ್ಲಿ ಆ ಗೋಡನೊಳಗೆ ನೋಡ್ಬೋದು 19 ಚೀಲ ಸಿಮೆಂಟ್ ಹೋಗಿದೆ, ಹಂಗೆ ಕಲ್ಲಾಗಿ ಹೋಗಿದೆ. ನೆಕ್ಸ್ಟ್ ತಗೊಳ್ಳಿ ವಿಡಿಯೋ. ಇಲ್ಲಿ ವಿದ್ಯಾವಂತರು ಸುಸಂಸ್ಕೃತರು ಅಕ್ಕಪಕ್ಕದಲ್ಲಿರೋರು ಇದನ್ನು ಸರ್ಕಾರಿ ಶಾಲೆ ಅಂದ್ಕೊಂಡಿದ್ದಾರೆ. ಏನು ಅಂದ್ಕೊಂಡಿದ್ರು? ಕಚಡ ಕಸ ಎಲ್ಲ ತಂದು ಇಲ್ಲಿ. ನಮಸ್ಕಾರ ಬಂಧುಗಳೇ, ನಾನು ಮಧು ಚಿಟ್ನಳ್ಳಿ, KRS ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಸನ. ಇಲ್ಲೇನಾಗ್ತಾಯಿದೆ ಅಂದರೆ, ಇವತ್ತು ಇಲ್ಲಿ ಕಸದ ಗೂಡಾಗಿದೆ. ಇಲ್ಲಿ ಹಾಸನದಲ್ಲಿ ಇಲ್ಲಿ ಸುತ್ತಮುತ್ತ ಇರೋವಂಥವರೆಲ್ಲ ವಿದ್ಯಾವಂತರೇ ಇದ್ದಾರೆ ಮತ್ತು ಬುದ್ಧಿವಂತರೇ ಇದ್ದಾರೆ. ಬೆಳಗ್ಗೆ ಸಮಯದಲ್ಲಿ ಮಹಾನಗರ ಪಾಲಿಕೆಯಿಂದ ಗಾಡಿ ಬಂದ್ರೂ ಸಹ ಅಲ್ಲಿ ಗಾಡಿಗೆ ಕಸ ಹಾಕ್ತಲೇ ಇಲ್ಲಿ ತಂದು ಶಾಲೆ ಮುಂದೆ, ಶಾಲೆ ಆವರಣದಲ್ಲಿ 150 ಮೀಟ್ರು ಮದ್ಯಪಾನ ಆಗಲಿ ಧೂಮಪಾನ ಆಗಲಿ ಏನನ್ನೂ ಸಹ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸರ್ಕಾರದ ಆದೇಶ ಇದ್ರೂ ಸಹ ಎಲ್ಲ ಒಂದು ಕಡೆಗಣಿಸಿ ತಂದು ಇಲ್ಲಿ ಕಸ ಹಾಕೋಂಥದ್ದು ಶಾಲೆ ಅಂತ ಗೊತ್ತಿದೆ. ಇದು ಅವ್ರದ್ದು ಮತ್ತು ನಮ್ಮದು ಸಾರ್ವಜನಿಕರ ಆಸ್ತಿನ ಕಾಪಾಡ್ಕೊಳ್ಳೋದು ಯಾವ ರೀತಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅಂತ ಅನಿಸುತ್ತೆ ನಮಗೇನು. ಮತ್ತು ರಾತ್ರಿ ಸಮಯದಲ್ಲಿ ಅನೈತಿಕ ಚಟುವಟಿಕೆಗಳು ಇಲ್ಲಿ ನೋಡ್ಬೋದು. ಒಳಗಡೆ ಬಿಯರ್ ಬಾಟ್ಲು, ಬೇರೆ ಬಾಟ್ಲುಗಳು ಮದ್ಯಪಾನ ಮಾಡೋವಂಥದ್ದು. ಇದು ಒಂಥರ ಅಕ್ರಮ ಚಟುವಟಿಕೆ ತಾಣವಾಗಿಬಿಟ್ಟಿದೆ. ಮಧ್ಯಾಹ್ನ ಟೈಮ್ನಲ್ಲಿ, ಸಂಜೆ ಟೈಮ್ನಲ್ಲಿ ಮಕ್ಕಳೆಲ್ಲ ಬರೋ ಅಂಥದ್ದು, ಗಾಂಜಾ ಹೊಡಿಯೋಂಥದ್ದು ಇದೆಲ್ಲ